ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಂದಿದ್ದೀನಿ. ಈ ನಿಮ್ ಗೆಟಪ್ಪಿಗೂ ನಿಮ್ ಲುಕ್ಕಿಗೂ ಬಜಾರಿ ತರ ಆಡೋದೆಲ್ಲ ಸೂಟ್ ಆಗಲ್ಲ ಅತ್ತೆ. ಅದೇನಿದ್ರು ನಮ್ ದೊಡ್ಡಮ್ಮಂಗೆ ಸರಿ. ಏನೇ ಕಿಂಡಲ್ ಮಾಡ್ತಿದ್ಯಾ? ಇಷ್ಟ ದಿನ ನೀನ್ ಏನೇ ಮಾಡಿದ್ರು ನೀನು ನಮ್ಮ ಅಣ್ಣನ್ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ನೆ ಇದ್ದೆ. ಆದ್ರೆ ಇನ್ಮೇಲ್ ಹಾಗಲ್ಲ. ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ, ನಿನ್ನನ್ ಸುಮ್ನೆ ಬಿಡಲ್ಲ. ನೀನೇ ನನ್ ಶತ್ರು. ಪರವಾಗಿಲ್ಲ, ಹಾಗೆ ತಿಳ್ಕೊಳ್ಳಿ. ನನ್ನನ್ನೇ ನಿಮ್ಮ ಮೊದಲನೇ ಶತ್ರು ಅಂತ ಕನ್ಸಿಡರ್ ಮಾಡಿ. ಅಲ್ಲ, ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನಮ್ಮಣ್ಣ ತಾಂಬೂಲು ತಟ್ಟೆ ಜೊತೆ ಇನ್ವಿಟೇಷನ್ ಕಾರ್ಡ್ ಹಿಡ್ಕೊಂಡು ನಿಮ್ ಮನೆವರೆಗೂ ಜಗಳ ಆಡೋದಕ್ಕ ಬಂದಿದ್ದ? ಇಲ್ಲ ತಾನೆ? ಸಂಬಂಧಗಳು ಹಾಳಾಗ್ಬಾರ್ದು ಅಂತ ಮನೆ ಬಾಗಿಲ್ವರೆಗೂ ಬಂದು ಅವನ್ಗೆ ಅವಮಾನ ಮಾಡಿದ್ದು ಅಲ್ದೆ ಹೊಡೆದು ಕಳ್ಸಿದ್ದೀರಾ? ಇವ್ ನೋಡಿ ಹೇಗ್ ಕಾಣಿಸ್ತಾನೆ, ಒಳ್ಳೆ ಪೊರ್ಕಿ ತರ. ಏನೋ ಏನೋ ನೀನ್ ಸುಮ್ನೆ ಇರಮ್ಮ. ಇವನಲ್ಲ, ಇವನಂತ 100 ಪಡೆಗಳನ್ನ ಕರ್ಕೊಂಡ್ ಬಂದ್ರು ನನ್ ಜೊತೆಗೆ ನನ್ ಕುಟುಂಬದ ಪ್ರೀತಿನೇ ಬಲವಾಗಿರತ್ತೆ. ನಮ್ ಅಣ್ಣನ್ಗೆ ನಿಮ್ ಮಗ ಹೊಡ್ದ, ಅದಕ್ಕೆ ನಿಮ್ ಮಗನ್ಗೆ ನಾನ್ ಹೊಡ್ದೆ. ಅದಲ್ಲಿಗಲ್ಲಿಗ್ ಸರಿ ಹೋಯ್ತು. ಮತ್ತೆ ಮುಂದುವರೆದ್ರೆ ನೀವ್ ನನಗ್ ಹೊಡಿಯೋದು, ನಾನ್ ನಿಮಗ್ ಹೊಡಿಯೋದು, ಅದೆಲ್ಲ ಸರಿ ಬರಲ್ಲ. ಏನಂದೆ? ನನಗೆ ನೀನ್ ಹೊಡಿತೀಯಾ? ಹೊಡಿತೀಯೇನೆ ನನ್ಗೆ? ಹೊಡಿಯೇ ನೋಡೋಣ, ಹೊಡಿಯೇ ನೋಡೋಣ. ನಮ್ಮಮ್ಮ ನನ್ನ ಹಾಗ್ ಬೆಳ್ಸಿಲ್ಲ. ಮರ್ಯಾದೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲದೆ ಇರೋರು ಮನೆಗ್ ಬಂದ್ರು ಅವರಿಗೆ ಮರ್ಯಾದೆ ಕೊಟ್ಟು ಕಳ್ಸು ಅಂತ ಹೇಳಿ ಬೆಳ್ಸಿದ್ದಾರೆ. ಸದ್ಯಕ್ಕೆ ನೀವಿಲ್ಲಿಂದ ಹೊರಡಿ, ಅದೇ ನಿಮಗ್ ಮರ್ಯಾದೆ. ಏನತ್